ಈಗ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತ ಅಂತಾರಾಷ್ಟ್ರೀಯ ಹಾಕಿಪಟು ಶ್ರೀ ಎಂಎಂ ಸೋಮಯ್ಯನವರಿಗೆ ಸ್ವಾಗತವನ್ನು ಕೋರುತ್ತಾ ಅವರು ಪಂದ್ಯದ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಬೇಕೆಂದು ವಿನಂತಿಸುತ್ತೇನೆ. ನಾನಿಲ್ಲಿ ಬರುವಾಗ ಈ ಮಕ್ಕಳಾಡೋ ಹಾಕಿ ಅಂದ್ರೆ ಅದೊಂದು ಚಿನ್ನಿದಾಂಡ ಆಟದ ತರ ಇರಬಹುದು ಅನ್ಕೊಂಡಿದ್ದೆ. ಆದ್ರೆ ಈ ಮಕ್ಕಳ ಆಡಿದ ಆಟದ ರೀತಿ ನನ್ನ ಅಭಿಪ್ರಾಯನೇ ಬದಲಾಯಿಸ್ಬಿಡ್ತು. ಅದ್ರಲ್ಲೂ ಈ ಜೀವ, ಆಹಾ ಆಹಾ, ಈ ಚಿಕ್ಕ ವಯಸ್ಸಿನಲ್ಲಿ ಅದೆಂಥ ಪ್ರತಿಭೆ, ಅದೇನು ಶೈಲಿ, ಅದೆಂಥ ಚಮತ್ಕಾರ, ಆಟದ ಮೇಲೆ ಅದೇನು ಹಿಡಿತ, ಸ್ಟಿಕ್ ಹಿಡಿಯೋ ರೀತಿ, ಚೆಂಡಡಿಸೋ ಬಗೆ, ಅಬ್ಬಾ ಎಲ್ಲವೂ ಅದ್ಭುತ. ಇಡೀ ಮೈದಾನದಲ್ಲಿ ಸಾರ್ವಭೌಮನಂತೆ ಮೆರೆದ ಈ ಸಿಡಿಲಮರಿ ಜೀವನಿಗೆ ಹಾಕಿಯಲ್ಲಿ ಅತ್ಯುತ್ತಮ ಭವಿಷ್ಯವಿದೆ. ಸೋಲನ್ನು ಗೆಲುವನ್ನಾಗಿ ಪರಿವರ್ತಿಸಿದ ಈತನ ಛಲ ಹೋರಾಟ ನೋಡಿದ್ರೆ ಮುಂದೊಮ್ಮೆ ಇವನು ಇಡೀ ನಮ್ಮ ದೇಶನೇ ಹೆಮ್ಮೆ ಪಡುವಂತ ಹಾಕಿ ಮಾಂತ್ರಿಕನಾಗ್ತಾನೆ. ಇಂಥವನಿಗೆ ನನ್ನ ಕೈಯಿಂದ ಪ್ರಶಸ್ತಿ ಕೊಡೋದಿಕ್ಕೆ ನಿಜಕ್ಕೂ ನನಗೆ ಹೆಮ್ಮೆ ಅನ್ನಿಸ್ತದೆ. ಇದು ನನ್ನ ಗಿಫ್ಟ್. ಈ ಸ್ಟಿಕ್ ಮುಂದೆ ನಿನ್ನ ಭವಿಷ್ಯಕ್ಕೆ ಮಂತ್ರದಂಡವಾಗಲಿ. ಥ್ಯಾಂಕ್ ಯು ಸರ್. ಈ ವಯಸ್ಸಿಗೆ ನಿನ್ನಲ್ಲಿ ಇಷ್ಟೊಂದು ಹೋರಾಟದ ಛಲ ತುಂಬಿರೋ ಸ್ಫೂರ್ತಿ ಯಾರಪ್ಪ? ನಮ್ಮಮ್ಮ. ಡಾಕ್ಟ್ರೆ, ನಮ್ಮಮ್ಮ ಹೇಗಿದ್ದಾರೆ? ದೊಡ್ಡವ್ರು ಯಾರು ಇಲ್ವೇನಪ್ಪ? ಇಲ್ಲ ಡಾಕ್ಟ್ರೆ. ತಲೆಗೆ ಏಟ್ ಬಿದ್ದು ಬ್ಲಡ್ ಕ್ಲಾಟ್ ಆಗಿದೆ, ತಕ್ಷಣ ಆಪರೇಷನ್ ಮಾಡಬೇಕು. ಆ ಫೆಸಿಲಿಟಿ ನಮ್ಮ ಹತ್ರ ಇಲ್ಲ. ನಾವು ಟ್ರೀಟ್ಮೆಂಟ್ ಮಾಡಿರೋ 600 ರೂಪಾಯಿ ಬಿಲ್ ಕಟ್ಟಿ ತಕ್ಷಣ ನಿಮ್ಮಮ್ಮನ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗು. ನನ್ನ ಹತ್ರ ದುಡ್ಡಿಲ್ಲ ಡಾಕ್ಟ್ರೆ. ನೋಡಪ್ಪ, ಇದು ಪ್ರೈವೇಟ್ ಹಾಸ್ಪಿಟ್ಲು, ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲ. ಒಂದ್ಸಲ ಒಳಗ್ ಬಂದ್ಮೇಲೆ ಹೆಣ ತಗೊಂಡ್ ಹೋಗ್ಬೇಕಾದ್ರೂ ಹಣ ಕಟ್ಲೇಬೇಕು. ಬೇಗ ದುಡ್ಡು ಅರೇಂಜ್ ಮಾಡು, ಇಲ್ದೇ ಇದ್ರೆ ನಿಮ್ ತಾಯಿ ಪ್ರಾಣಕ್ಕೆ ಅಪಾಯ. ತಗೋ, ಹೋಗು. ಖರ್ಚಿಗೆ ದುಡ್ಡಿಲ್ಲ ಅಂತ ಯಾಕಮ್ಮ ಪರದಾಡ್ತೀಯ? ಈ ಪದಕನೆಲ್ಲ ಮಾರ್ಬಿಟ್ಟು ಸಾಲ ತೀರಿಸಬಹುದಲ್ಲ? ಇಲ್ಲಪ್ಪ, ಅದು ಯುದ್ಧದಲ್ಲಿ ಹೋರಾಡಿದ್ದಕ್ಕೆ ಸರ್ಕಾರ ನಿಮ್ಮ ತಂದೆ ಕೊಟ್ಟಿರೋ ಗೌರವ ಪ್ರಶಸ್ತಿನಪ್ಪ. ನಾನು ಉಪವಾಸ ಬಿದ್ದು ಸತ್ರೂ ಸರಿ, ನಿಮ್ಮಪ್ಪನ ಗೌರವ ಮಾತ್ರ ಮಾಡ್ಕೊಳ್ಳಲ್ಲ. ಕ್ಷಮ್ಸಮ್ಮ, ನಂಗ ಅಪ್ಪನ ಗೌರವಕ್ಕಿಂತ ನಿನ್ ಪ್ರಾಣ ಮುಖ್ಯ. ಇದಕ್ಕೆಲ್ಲ ಸೇರಿ 500 ರೂಪಾಯಿ ಸಿಗ್ತದೆ. ನಂಗೆ ದಯವಿಟ್ಟು 600 ರೂಪಾಯಿ ಕೊಡಿ. 500 ರೂಪಾಯಿ ಮೇಲೆ 1 पैसा भी नहीं आता है. ಹೋಗ್ಲಿ, ಇದನ್ನಾದ್ರೂ ಇಟ್ಕೊಂಡು 50 ರೂಪಾಯಿ ಜಾಸ್ತಿ ಕೊಡಿ. क्या इसे कुत्ते को मारने को है? ए जाओ. ಸುಮ್ಮನೆ ಬರ್ತಾರೆ ತಲೆಗೆ ತಿನ್ನೋದಿಕ್ಕೆ. ಸರ್, ಇದು ನಮ್ಮ ದೇಶದ ದೊಡ್ಡ ಹಾಕಿ ಪ್ಲೇಯರ್ ಆಟೋಗ್ರಾಫ್ ಹಾಕಿರೋ ಸ್ಟಿಕ್ಕು ಸರ್. ಆಟೋಗ್ರಾಫು ಫೋಟೋಗ್ರಾಫು ನಮ್ದು ಕೆಲಸಕ್ಕೆ ಬರೋದಿಲ್ಲ. ಲೇ ಪೈಸಾ ಲೇ, ಜಾ जाओ. ಮಗನೇ, ನಂಗೆ ಡಿಕ್ಕಿ ಹೊಡಿತೇನೋ ನನ್ ಮಗನೇ. ಕುಡಿ ನಿಶಾಲ ಇಳಿದೋಗ್ಬಿಟ್ಟಲ್ಲೋ. ಒಂದ್ ಕೈಯಲ್ಲಿ ದುಡ್ಡು, ಇನ್ನೊಂದ್ ಕೈಯಲ್ಲಿ ಸ್ಟಿಕ್ಕು, ಹಣೆ ಮೇಲೆ ರಕ್ತ. ಅಂದ್ರೆ
ಯಾರ್ದೋ ತಲೆ ಹೊಡೆದ್ ಕಿತ್ಕೊಂಡ್ ಬಂದಿದ್ದೇನ? ಸರ್, ಯಾರ ತಲೆನೂ ಹೊಡೆದಿಲ್ಲ, ನಂದೇ ದುಡ್ಡು. ನಮ್ಮಮ್ಮಂಗ್ ತುಂಬಾ ಸೀರಿಯಸ್, ಹಾಸ್ಪಿಟ್ಲ್ ಕಟ್ಬೇಕು ಸರ್. ಮುಚ್ಚೋ ಬಾಯಿ, ನನ್ಗೆ ಪಟ್ಟಿ ಕಟ್ಟ್ಯಾ? ನೋಡು, ಬೇರೆ ಯಾರ್ದಾದ್ರೂ ತಲೆ ಹೊಡ್ಕೋ. ಇದು ನನಗ್ ಕೊಡು. ಕೊಡು ದುಡ್ಡು. ಏಯ್, ಕೊಡ್ತೀಯಲ್ಲ ಇವಾಗ? ಏಯ್, ಬಿಡು ದುಡ್ಡು. ಕೊಡಲ್ಲ. ಏಯ್, ಕೊಡಲ್ಲ. ಏಯ್, ಕೊಡ್ತೀಯಲ್ಲ ಇವಾಗ? ಅದು ಬಿಡಿ. ಕೊಡಲ್ಲ. ಏಯ್, ಏಯ್. ಹಲೋ, ಪೊಲೀಸ್ ಸ್ಟೇಷನ್. ಲಂಬು ಸಿವಿಲ್ ಕಡೆಯವರು ಪೊಲೀಸ್ ವೇಷದಲ್ಲಿ ನಮ್ಮ ಹಾಸ್ಪಿಟಲ್ ಬಂದು ರೌಡಿ ಜಯರಾಜನ್ನ ಅಟ್ಯಾಕ್ ಮಾಡ್ತಿದ್ದಾರೆ. ದಯವಿಟ್ಟು ಬೇಗ ಬನ್ನಿ. ನನ್ನೊಂದು ಸಾಯಿಸಕ್ಕೆ ಬೇರೆಯವ್ರಿಗೆ ಮೇಲ್ ಕೊಟ್ಬಿಟ್ಟು ನೀರ್ ಬಂದು ಕರ್ಕೊಂಡ್ರೆ ಹೊತ್ಕೊತೀನಿ ಅನ್ಕೋಬೇಡ. ಇವತ್ತೇನು ನಿನ್ ಟೈಮ್ ಚೆನ್ನಾಗಿತ್ತು, ಹುಡುಗ ಅಂತ ಬಂದ, ದಿನ ಹೀಗೆ ಇರುತ್ತೆ ಅನ್ಕೋಬೇಡ. ನೋಡ್ಕೊತೀನಿ, ಇದನ್ನ ಸಾಯಿಸ್ತಾ ಬಿಡಲ್ಲ ಕಣೋ. ನನ್ ಜೀವ ಉಳಿಸಿದ ದೈವ ನೀನು. ಏನಾದ್ರೂ ಕೇಳಪ್ಪ, ಕೇಳಪ್ಪ. ನಮ್ಮ ಪಾರ್ಟಿಯಿಂದ ಯಾವ್ಯಾವ ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ಕೊಡಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಲಿಸ್ಟ್ ಕಳಿಸಿದೆ. ಅದರ ಪ್ರಕಾರ ಬೆಂಗಳೂರು ಗಾಂಧಿನಗರ ಕ್ಷೇತ್ರದಿಂದ ಗಣೇಶ್ ಚೆಂಡೂರಾವ್ ಅವರು, ಬಿನ್ನಿಪೇಟೆ ಕ್ಷೇತ್ರದಿಂದ ಭೀಮಣ್ಣನವರು, ಮಲ್ಲೇಶ್ವರಂ ಕ್ಷೇತ್ರದಿಂದ ವಾಸಿಂ ಅಕ್ರಮ್ ಅವರು. ಇದೇನ್ ಅಧ್ಯಕ್ಷರ ಅನ್ಯಾಯ? ಇಷ್ಟು ದಿನ ನನಗೆ ಟಿಕೆಟ್ ಕೊಡಿಸ್ತೀನಿ ಅಂತ ನಂಬಿಸಿ ಈಗ ಬೇರೆಯವರ ಸೇರ್ತಾ ಇದ್ದೀರಾ? ಇದ್ರಲ್ಲಿ ನಂದೇನಿದೆ ಅನಂತಮೂರ್ತಿಗಳೇ, ಎಲ್ಲ ಹೈಕಮಾಂಡ್ ಆರ್ಡರ್. ಕರ್ನಾಟಕ ಏನ ಅವರ ಅಪ್ಪನ ಮನೆ ಆಸ್ತಿ ಏನ್ರಿ? 25 ವರ್ಷಗಳಿಂದ ಪಾರ್ಟಿ ನಿಷ್ಠೆಯಿಂದ ದುಡಿತಿರೋ ನನಗಿಂತ ನಿನ್ನೆ ಮೊನ್ನೆವರೆಗೂ ವಿರೋಧಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ಕೊಂಡು ಈಗ ಅವರ ಪಕ್ಷ ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಾದ ಕೂಡಲೇ ನಮ್ ಪಕ್ಷಕ್ಕೆ ವಲಸೆ ಬಂದಿರೋ ಆ ವ್ಯಕ್ತಿನೇ ಮುಖ್ಯ ಆಗೋದ ನಿಮ್ಮ ಹೈಕಮಾಂಡ್ಗೆ. ನೋಡಿ ಅನಂತಮೂರ್ತಿಗಳೇ, ಮೈನಾರಿಟಿ ಕಮ್ಯುನಿಟಿ ಅನ್ನೋ ಬೋರ್ಡು, ಜೊತೆಗೆ ವೀಕ್ಷಕರ ಸಪೋರ್ಟು, ಪಾರ್ಟಿ ಫಂಡ್ಗೆ 10 ಕೋಟಿ ರೂಪಾಯಿ ಹಣ. ಹಣಕ್ಕೆ ಜಾತಿಗೆ ಬೆಲೆ ಅನ್ನೋದಾದ್ರೆ ನಮ್ಮಂತ ಕಾರ್ಯಕರ್ತರಿಗೆ ಏನ್ರಿ ಕೆಲಸ? ಹೌದು, ಇದು ಅನ್ಯಾಯ. ಆ ಪಕ್ಷಾಂತರಿಗೆ ಟಿಕೆಟ್ ಕೊಡೋದು ನಮಗೂ ಇಷ್ಟ ಇಲ್ಲ. ಅವನಿಗೆ ಬೇಕಾಗಿರೋದು ಅಧಿಕಾರ, ಪಕ್ಷ ಅಲ್ಲ. ನೀವು ಅವನಿಗೆ ಟಿಕೆಟ್ ಕೊಡೋದಾದ್ರೆ ನಾವೆಲ್ಲ ಪಕ್ಷ ಬಿಟ್ಟು ಹೋಗ್ತೀವಿ. ನನ್ ಮಾತು ಕೇಳಿ, ದಯವಿಟ್ಟು ನನ್ ಮಾತು ಕೇಳಿ. ನೋಡಿ, ನೀವು ಟಿಕೆಟ್ ಕೊಡದೇ ಇದ್ರೆ ನಾನು ಎಂಜಿಲ್ ನಾಯಿ ತರ ಪಕ್ಷ ಬಿಟ್ಟು ಹೋಗಲ್ಲ. ಈ ಬಿಲ್ಡಿಂಗ್ ನಿಂದ ಕೆಳಗೆ ಬಿದ್ದು ಪಕ್ಷಕ್ಕೋಸ್ಕರ ಹುತಾತ್ಮ ಆಗ್ತೀನಿ, ಹುತಾತ್ಮ ಆಗ್ತೀನಿ. ಸಂಕ್ರಿ ಬನ್ಸಂಕ್ರಿ ಕಂಟ್ರಿ ಸರಾಯಿಂದ ಪಾರಿನ್ ಬಿಸ್ಕಿ ಗಂಟ ನನ್ ಬೆಳೆಸ್ಬಿಟ್ಟೆ. ಒಂದು ಬ್ರ್ಯಾಂಡ್ ಇಂದ 10 ಬ್ರ್ಯಾಂಡ್ ಗಂಟ ನನ್ ಎತ್ತುಬಿಟ್ಟೆ. 10 ಬ್ರ್ಯಾಂಡ್ ನ ಇನ್ನಷ್ಟು ಮಾಡ್ಬಿಟ್ರೆ ನಿನಗೆ ವಜ್ರದ ಮೂಗ್ರತ್ ಮಾಡಿಸ್ಕೊಡ್ತೀನಿ. ಬಿಡು ಬಿಡು ಅಂತಂದ್ರೆ ಬಿಡು ಬಿಡು ಅಂತ ಬಿಟ್ಬಿಟ್ಟೆ, ಕಡ್ ಬಿಟ್ಬಿಟ್ಟೆ. ಹಲೋ ವಾಸಿಂ ಬಾಯಿ, ಕೊಯ್ಸವ ನನ್ನ ಭವಿಷ್ಯಕ್ಕೆ ಬೆಂಕಿ ಬಿದ್ದಿದೆ ಜಯರಾಜ್. ಆರ್ಸವ ತಗೋ. ಓ, ನಾನೆಲ್ಲ ಮುಳುಗ್ ಹೋಗ್ತಾ ಇದ್ದೀನಿ. ತೇಲ್ಸವ ತಗೋ. ಅದಷ್ಟು ಸುಲಭ ಅನ್ಕೊಂಡಿದ್ಯಾ? ಮೊದ್ಲು ಕೆಲ್ಸ ಏನು ಅಂತ ಹೇಳ ಐವನ್. ಓ ಹರಾಮಿ ಅನಂತಮೂರ್ತಿ ನನ್ನ ಟಿಕೆಟ್ಗೆ ಬಕೆಟ್ ಹಿಡಿತಾ ಇದ್ದಾನೆ. ಅಂದ್ರೆ
ನನಗೇನಾದ್ರೂ ಟಿಕೆಟ್ ಕೊಟ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಪಾರ್ಟಿ ಪ್ರೆಸಿಡೆಂಟ್ಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನ ಅವನು. ಆತ್ಮಹತ್ಯೆನಾ? ಬ್ಲಾಕ್ ಮೈಲ ಮಾಡ್ಕೊಳ್ಳಿತ್ತಾಗ. ಅರೆ ಅರೆ ಎಷ್ಟು ಕೂಲಾಗಿ ಹೇಳ್ತಿದ್ಯಾ ಬಾಯ್. ನಿನ್ನನ್ನು ನಂಬಿ ಪಾರ್ಟಿ ಫಂಡ್ಗೆ ಅಂತ 10 ಕೋಟಿ ಕೊಟ್ಟೆ. ಈಗ ನೋಡಿದ್ರೆ ಎಲ್ಲಾ ಮೆಂಬರ್ಸ್ ಅವನ್ ಸಪೋರ್ಟ್ ಇದಾರಂತೆ. ಇದು ನನ್ನ ಸಾವು ಬದುಕಿನ ಪ್ರಶ್ನೆ ಜಯರಾಜ್. ವಾಸಿಮು ಬಾಯಿ ಅಲ್ಲ, ನಿನಗೆ ಎಲ್ಲಾ ಕೊಟ್ಟ ಮೀಟ್ರ್ ಒಂದು ಪುಟ್ಟ. ಟೆನ್ಷನ್ ಮಾಡ್ಕೋಬೇಡ, ಟೆನ್ಷನ್. ತಣ್ಣಗ ಮನೆಗೆ ಹೋಗಿ ಒಂದ್ 4 ಪೆಗ್ ಗುಂಡ ಹಾಕು. 5ನೇ ಪೆಗ್ ಇಳಿಯೋದ್ರೊಳಗೆ ನಿನ್ನ ಮುಂದೆ ಟಿಕೆಟ್ ಇರ್ತದೆ. ಆ ಅನಂತ ಮೂರ್ತಿ ಡೆಡ್ ಬಾಡಿ ಪಾಕೆಟ್ ಇರ್ತದೆ. ಅಂತೂ ಟಿಕೆಟ್ ಕನ್ಫರ್ಮ್ ಆಯ್ತಲ್ಲ. ಪಾರ್ಟಿ ಯಾವಾಗ? ಯಾವ್ದಾದ್ರು ರೆಸಾರ್ಟ್ ಹೋಗೋಣ ಸರ್. ಬರೀ ಗುಂಡ್ ಹಾಕೋದಕ್ಕೆ ರೆಸಾರ್ಟ್ ಯಾಕೆ? ಕಂಪ್ನಿ ಎಲ್ಲ ಇದ್ರೆ ಚೆನ್ನಾಗಿರುತ್ತಪ್ಪ. ಅದಕ್ಕೆ ನೀವೇ ಇದ್ದೀರಲ್ರಿ, ಮೊನ್ನೆ ಈಸ್ಟ್ ಎಂಡ್ ಹೋಟ್ಲಲ್ಲಿ ಎದೆ ಮೇಲೆ ಸೆರಗು ನಿಂತಾಗೆ ಡ್ಯಾನ್ಸ್ ಮಾಡ್ತಾ ಇದ್ರಂತೆ. ಮಾಡ್ಕೋಬೇಕಾ? ಮಾಡ್ಕೋ ಮಾಡ್ಕೊಳ್ಳೋ. ಸಾಯಿ ಕಾಪಾಡಿ, ಸಾಯೋ ಸಾಯಿ. ಬೇಡ ಬೇಡ, ಕೊಲ್ಬೇಡ. ನಿನಗೆ ಬದುಕು ಆಸೆ ಇದೆಯಾ? ಹೌದು. ತಗೋ, ಇದಕ್ಕೆ ಸೈನ್ ಮಾಡು. ಏನದು? ಬರೋ ಎಲೆಕ್ಷನ್ ನಲ್ಲಿ ಮಲ್ಲೇಶ್ವರಂ ಕ್ಷೇತ್ರದಿಂದ ನೀನ್ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ 1 ಕೋಟಿ ಲಂಚ ತಗೊಂಡು ನಿನ್ ಕೈಯಾರೆ ನೀನೇ ಬರ್ದ್ಕೊಟ್ಟಿರೋ ಅಗ್ರಿಮೆಂಟ್ ಪೇಪರ್. ನಾನು ಯಾವಾಗ ಬರ್ಕೊಟ್ಟೆ? ಬರ್ಕೊಟ್ಟಿಲ್ಲ, ಹಾಗಂತ ಬರ್ದಿದೆ. ಮರ್ಯಾದೆಯಾಗಿ ಸೈನ್ ಮಾಡಿ ಮನೆಗೆ ಹೋಗ್ತೀಯಾ, ಹಠ ಮಾಡಿ ಹರಿಶ್ಚಂದ್ರ ಘಾಟ್ಗೆ ಹೋಗ್ತೀಯಾ? ಹೇಳು, ಡಿಸೈಡ್ ಮಾಡು. ನನ್ ಕೊಲ್ಬೇಡ, ನನ್ ಕೊಲ್ಬೇಡ. ನೀನ್ ಹೇಳ್ದಾಗೆ ಕೇಳ್ತೀನಿ, ಸೈನ್ ಮಾಡ್ತೀನಿ.
ಇದಕ್ಕೆ ಹೇಳೋದು ಹುಲಿ ಹೊಟ್ಟೆನಲ್ಲಿ ಹುಲಿನೇ ಹುಟ್ಟೋದು ಅಂತ. ನನಗೆ ಗೊತ್ತಿತ್ತು ಈ ಕೆಲಸ ನಿನ್ನ ಕೈಲಿ ಮಾತ್ರ ಸಾಧ್ಯ ಅಂತ. ನನ್ನಸ್ತ್ರ ನಾನಿಟ್ಟು ನಂಬಿಕೆನ ಸುಳ್ಳು ಮಾಡ್ಲಿಲ್ಲ. ಚಕ್ರಿ ಬಚ್ಚಕ್ರಿ ಚಾಮುಂಡೇಶ್ವರಿ, ನನ್ಗಾಯ್ತಿರೋ ಸಂತೋಷಕ್ಕೆ ನಿನ್ಗೇನ್ ಕೊಡ್ಬೇಕು ಗೊತ್ತಾಯ್ತಿಲ್ಲ. ಇವತ್ ಮಾತ್ರ ಬೇಡ ಅನ್ಬೇಡಪ್ಪ. ಇದನ್ ತಗ ಎಲ್ಲ ತಗ. ಜೀವಾಗ ಜೀವ ಕೊಟ್ಟ ಆ ಜೀವ ಮುಖ್ಯನೇ ಹೊರತು ಇದ್ಯಾವುದೂ ಅಲ್ಲ. ಆ ಜೀವನ ಉಳಿಸೋದಕ್ಕೋಸ್ಕರ ನೀವು ಪಡ್ತಾ ಇರೋ ಶ್ರಮದ ಋಣನ ಈ ಜೀವ 7 ಜನ್ಮಕ್ಕೂ ತೀರ್ಸೋಕ್ಕಾಗಲ್ಲ. ಸಕ್ರಿ ಇಲ್ಲ ಜೀವ ಇಲ್ಲ. ತಲೆ ತಪ್ಪಿಸ್ಕೊಂಡಿದ್ದಿ ಬಿಕಾರಿ ದೊರೆ ಪ್ರಾಣ ಉಳಿಸಿ ಪಟ್ಟಾಭಿಷೇಕ ಮಾಡಿಸಿ ಮತ್ತೆ ನನ್ನ ಸಾಮ್ರಾಜ್ಯ ಕಟ್ಟಿದ ಸಾರ್ವಭೌಮ ನೀನು. ನಿನ್ಗೇನು ಕೊಟ್ರು ಕಡಿಮೆನೆ. ಅದಕ್ಕೆ ತಗ ಎಲ್ಲ ತಗ. ಆಸೆ ಪಟ್ಟಷ್ಟು ಹಣ ನಮ್ಮನ್ನ ಗುಲಾಮ್ನಾಗ್ ಮಾಡ್ಕೊಳ್ಳುತ್ತೆ. ದೂರ ಇಟ್ಟಷ್ಟು ಅದೇ ನಮ್ಗೆ ಗುಲಾಮ್ನಾಗ್ ಬಿದ್ದಿರ್ತಂತೆ. ಹಾಗಂತ ನಮ್ಮಪ್ಪ ಹೇಳ್ತಾ ಇದ್ರು. ಸದ್ಯಕ್ಕೆ ನನಗಿದೇ ಸಾಕು. ಯಾಕ್ ನಡುಗ್ತಾ ಇದೆಯಾ ವಸೀಂ? ಯಾವ ಭಾರತೀಯ ಸೈನಿಕರ ಗುಂಡಿನ ಶಬ್ದಕ್ಕೆ ಪಾಕಿಸ್ತಾನಿಯರ ಗುಂಡಿಗೆ ಅದರ್ತಿತ್ತು? ಯಾವ ಸಿಂಹಗಳ ಗರ್ಜನೆಗೆ ಪಾಕ್ ಜೈಲಿನ ಅಧಿಕಾರಿಗಳು ಗಡಗಡ ಅಂತ ನಡುಗ್ತಾ ಇದ್ರು? ಅದೆಲ್ಲ ನೆನಪಾಯ್ತಾ ಸುಭಾಷ್? ಸುಭಾಷ್ ಇಂಡಿಯಾ ಅನ್ನೋ ಸಿಂಹನ ಪಾಕಿಸ್ತಾನ್ ಅನ್ನೋ ಇಲಿ ಬೋನಲ್ಲಿ ಕೊಡಕ್ಕಾಗಲ್ಲ ವಸೀಂ. ಇಂಡಿಯಾ ಗರ್ಜಿಸಿದರೆ ಆ ಬೋನು ಉಳಿಯಲ್ಲ, ಆ ದೇಶನೂ ಭೂಪಟದಲ್ಲಿ ಇರಲ್ಲ. ಮೆಚ್ಚಬೇಕು ನಿನ್ನ ಗುಂಡಿಗೆಗೆ, ತಲೆಬಾಗಿಸ್ಬೇಕು ನಿನ್ನ ದೇಶ ಪ್ರೇಮಕ್ಕೆ. ಅಲ್ಲ,
ಬರೀ ದೇಶ ದೇಶ ಅಂತ ನಿನ್ನ ಇಡೀ ಯೌವನನೆಲ್ಲ ನನ್ನ ಪಾಕಿಸ್ತಾನಿ ಜೈಲ್ನಲ್ಲಿ ಕಳೆದಿಯಲ್ಲ, ಯಾವತ್ತಾದ್ರೂ ನಿನ್ನ ದೇಶ ನೀನು ಬದುಕಿದೆಯೋ ಸತ್ತಿದೆಯೋ ಅಂತ ನೋಡೋದಕ್ಕೆ ಬಂತ? ಅಥವಾ ನಿನ್ನನ್ನು ಬಿಡಿಸ್ಕೊಂಡು ಹೋಗೋ ಪ್ರಯತ್ನ ಪಡ್ತಾ? ದೇಶಕ್ಕೆ ನೀನು ಬೇಡ ಅಂದ್ಮೇಲೆ ನಿನಗೆ ಯಾಕೋ ಬೇಕು ದೇಶ? ಆಗಿದ್ದೆಲ್ಲ ಆಗೋಯ್ತು, ಹೋಗಿ ರೆಸ್ಟ್ ತಗೋ. ಮಾಜಿ ಸೈನಿಕರಿಗೆ ಸಿಗಬೇಕಾದ ಸವಲತ್ತುಗಳನ್ನ ನಾನ್ ನಿನಗೆ ಕೊಡಿಸ್ತೀನಿ. ಪಾಕಿಸ್ತಾನದ ನಾಯಿಗಳಾಕಿದ ಮೂಳೆಗೆ ನಾಲ್ಗೆ ಚಾಚಿದ ಕಂತ್ರಿ ನಾಯಿ ನೀನು. ಪ್ರಾಣಕ್ಕೆ ಹೆದರ್ಕೊಂಡು ಒಂದ್ ಹೆಣ್ಣನ್ ಮುಂದೆ ಇಟ್ಕೊಂಡು ನಿಂತಿರೋ ಶಿಖಂಡಿ ನೀನು. ನೀನೇನೋ ನನ್ ಕೊಡ್ಸೋದು? ನಿನ್ನ ಯೋಗ್ಯತೆ ಏನು ಅಂತ ಜನಗಳು ಗೊತ್ತಾದ್ರೆ ನಿನ್ನನ್ನ ಸಿಗದು ತೋರಣ ಕಟ್ತಾರೆ. ಕಿರಿಚಬೇಡ. ನೋಡು, ನೀನ್ ಯಾರು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನೀನ್ ಏನೇ ಹೇಳಿದ್ರು ಜನ ಅದನ್ನ ನಂಬಲ್ಲ. ದೇಶ ಬೇಕಾ? ಹೋಗಿ ಹೇಳು, ನಾನು ಪಾಕಿಸ್ತಾನಿ ಜೈಲಿನಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ ಅಂತ. ದಾರಿ ಖರ್ಚಿಗೆ ಅಂತ ನಿನಗೂ ಒಂದು 500 ರೂಪಾಯಿ ಕೊಡ್ತಾರೆ. ನೀನ್ 50 ವರ್ಷ ಹಿಂದೆ ಇದೆಯಾ ದೋಸ್ತ್? ಆಗ ನಿನ್ನಂತ ದೇಶಭಕ್ತರು ಬೀದಿಗೊಬ್ಬೊಬ್ರು ಸಿಕ್ತಿದ್ರು. ಆದ್ರೆ ಈಗ ದೇಶನ ಹರಾಜಾಕೋಕೆ ಮನೆಗೊಬ್ಬೊಬ್ರು ಸಿಗ್ತಾರೆ. ಇಲ್ಲಿ ರಾಜಕಾರಣ ಇರೋದು ದೇಶನ ಆಳೋದಕ್ಕಲ್ಲ, ಕೊಳ್ಳೆ ಹೊಡೆಯೋದಕ್ಕೆ. ಅಧಿಕಾರಿಗಳಿರೋದು ಆಡಳಿತ ಮಾಡೋದಕ್ಕಲ್ಲ, ಲಂಚ ಹೊಡೆಯೋದಕ್ಕೆ. ದುಡ್ಡು ಬಿಸಾಕಿದ್ರೆ ಸಾಕು, ನಿನ್ನ ಜನ ಹೆತ್ತಾ ಇರ್ಬೇಕಾದ್ರೂ ಮಾರ್ಬಿಡ್ತಾರೆ. ಈ ದೇಶದ ಬಗ್ಗೆ ಮಾತಾಡೋ ಹಕ್ಕು ನಿನ್ನಂತ ದೇಶದ್ರೋಹಿಗಿಲ್ಲ. ನಿನಗೆ ಗೊತ್ತಿರೋದು ಕೇವಲ 50 ವರ್ಷಗಳ ಇತಿಹಾಸ. ಈ ನಾಡಿಗೆ 1000 ವರ್ಷಗಳ ಇತಿಹಾಸ ಇದೆ. ಅಂತ ಮೊಘಲರ ಬ್ರಿಟಿಷರ ದಬ್ಬಾಳಿಕೆನ ಮೆಟ್ಟಿ ಹಿಮಾಲಯದ ಹತ್ರಕ್ಕೆ ತಲೆ ಎತ್ತಿ ನಿಂತಿರೋ ಈ ದೇಶದ ಮುಂದೆ ಹೆತ್ತ ತಾಯಿನ ತಲೆ ಹಿಡಿಯೋ ನಿನ್ನಂತ 100 ಮೀರ್ ಸಾಧುಗಳು ಹುಟ್ಟಿ ಬಂದ್ರು ಸುಟ್ಟು ಬೂದಿಯ ಹೋಗ್ತೀರಾ. ನನ್ನಂಥ ಧರ್ಮ ಯೋಧರು ಫೀನಿಕ್ಸ್ ತರ ಮತ್ತೆ ಅದೇ ಬೂದಿಯಿಂದ ಹೊಟ್ಟಿ ಬರ್ತಾರೆ. ನನ್ನ ಹತ್ರ ಧರ್ಮದ ಆಶ್ರಯ ಇದೆ, ಕಾನೂನಿನ ಬಲ ಇದೆ, ಬಲಿಷ್ಠ ರಾಷ್ಟ್ರಗಳ ಬೆಂಬಲ ಇದೆ. ನಿನ್ನ ಹತ್ರ ಏನಿದೆ? ಧೈರ್ಯ ಇದೆ, 120 ಕೋಟಿ ಜನರ ಆಶೀರ್ವಾದ ಇದೆ, 240 ಕೋಟಿ ತೋಳಿನ ಬಲ ಇದೆ. ನಿನ್ ಜೊತೆ ಇಡೀ ಜಗತ್ತೇ ಎದುರಾದ್ರೂ ಕುಟ್ಟಿ ಪುಡಿ ಪುಡಿ ಮಾಡ್ತೀನಿ ಅನ್ನೋ ಗುಂಡಿಗೆ ಇದೆ. ನಿನ್ನ ಗುಂಡಿಗೆ ಮೇಲೆ ಬಂಡೆ ಎಳೆದು ಈ ನೆಲದ ಮೇಲೆ ರಕ್ತದ ಹೊಳೆ ಹರಿಸ್ತೀನಿ. ನಿನ್ನ ತಾಯ್ನಾಡನ್ನ ಹರಿದು ತುಕಡ ತುಕಡ ಮಾಡ್ತೀನಿ. ಹಾಲು ಕೊಟ್ಟ ತಾಯಿ ಎದೆಗೆ ಚೂರಿ ಹಾಕೋನು ಮಗನಾಗಲ್ಲ.
ತಾಯಿ ನಾಡಿಗೆ ತಲೆ ಕೊಡದವನು ಪ್ರಜೆ ಆಗಲ್ಲ. ನಂಬಿಕೆ ದ್ರೋಹಿ ಮಣ್ಣಲ್ಲಿ ಉಳಿಯಲ್ಲ. ಪಾಕಿಸ್ತಾನದೊಂದಿಗೆ 3 ಸಲ ನಡೆದಿದ್ದಲ್ವ ಯುದ್ಧ. ಈಗ ನಡೆಯೋದೇ ಯುದ್ಧ, ಮಹಾಯುದ್ಧ. सबको बाहर लेके आओ। दोस्तों, आज तुम्हारे हिंदुस्तान में आजादी का जश्न मनाया जा रहा है। वहां लोग पेट भर खा पी कर ऐश कर रहे हैं और तुम लोग यहां भूखे मर रहे हो। तुम्हारा वतन तुम्हें भूल चुका है। अभी भी कुछ नहीं बिगड़ा। मेरी बात सुनो। कितने हैं तुम्हारे परिवार में? ನಿನ್ನನ್ನೇ ಕೇಳ್ತಾ ಇರೋದು. ಎಷ್ಟೈತೆ ನಿನ್ನ ಪರಿವಾರ? 60 ಕೋಟಿ. ಅವರು ಕೇಳಿದ್ದು ನಿನ್ನ ದೇಶದ್ದು ಜನಸಂಖ್ಯೆ ಅಲ್ಲ, ನಿನ್ನ ಪರಿವಾರ. ಮತ್ಲಬ್ ತಂದೆ ತಾಯಿ, ಅಣ್ಣ ತಂಗಿ, ಹೆಂಡತಿ, ಮಕ್ಕಳು. ನಮಗೆ ತಾಯಿ ಬೇರೆ ಅಲ್ಲ, ತಾಯಿ ನಾಡು ಬೇರೆ ಅಲ್ಲ. ಅದ್ ಸರಿ, ನಮ್ಮ ಪರಿವಾರದ ಸಂಖ್ಯೆ ನಿನಗೆ ಯಾಕೆ? अगर आप हमसे हाथ मिला लेंगे तो आप और आपकी आने वाली सारी पुश्तें जिंदगी भर ऐशो आराम से गुजर बसर कर सके, इतनी धन दौलत से हम तुम्हें नवाज देंगे। ಎಷ್ಟಿದೆ ನಿನ್ನ ಪರಿವಾರ? मैं, मेरी बीवी और मेरे बच्चे। ಇದೇ ನಮಗೂ ನಿಮಗೂ ಇರೋ ವ್ಯತ್ಯಾಸ. ಪ್ರತಿಯೊಬ್ಬ ಭಾರತೀಯನು ನಿನ್ನ ಕುಟುಂಬ ಅಂದ್ರೆ ಅಖಂಡ ಭಾರತ ಅಂತಾನೆ. ನಾನ್ ಕೇಳಿದ್ದು ನಿನ್ನ ದೇಶದ ಜನಸಂಖ್ಯೆನ. 9 करोड़। 9 ಕೋಟಿ. ಬರೀ 9 ಕೋಟಿ ಜನಕ್ಕೆ ಒಂದು ತುತ್ತು ಅನ್ನ ನೀಡೋ ಯೋಗ್ಯತೆ ಇಲ್ದಿರೋ ನಿಮಗೆ ನಾನು 60 ಕೋಟಿ ಜನಕ್ಕೆ ನೀವೇನ್ ಕೊಡ್ತಿರೋ? ಹಸ್ತಿರೋ ಹೊಟ್ಟೆಗಳಿಗೆ ತುತ್ತು ಅನ್ನ ನೀಡೋ ಬದಲು ಧರ್ಮಾಂಧತೆಯ ವಿಷ ಉಣಿಸ್ತಾ ಇದ್ದೀರಲ್ಲ. ಈ ತಾಯಿ ಗಂಡರ ಬುದ್ಧಿ ನಿಮಗೆ ಎಲ್ಲಿಂದ ಬಂತಿರೋ? बदमाश, this is the last chance for you. बोलो, बोलो पाकिस्तान जिंदाबाद। हिंदुस्तान! 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 करी से मारो। हिंदुस्तान! जय हिंद! 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 जय निजाम, आप मुसलमान हो, ये कुत्ते हिंदुस्तानी हैं। आप हमारे दोस्त हो, हमारे मजहब का हो। अब बोलो, बोलो,
आप हमारे जिहाद को मानते हो या नहीं? ನನಗೆ ಅನ್ನ ಕೊಟ್ಟಿದ್ದು ಹಿಂದೂಸ್ತಾನ, ನನಗೆ ಆಶ್ರಯ ಕೊಟ್ಟಿದ್ದು ಹಿಂದೂಸ್ತಾನ, ನನಗೆ ಕೆಲಸ ಕೊಟ್ಟಿದ್ದು ಹಿಂದೂಸ್ತಾನ. ದೇಹ ನನ್ನ ಧರ್ಮ, ದೇಶ ನನ್ನ ಆತ್ಮ. ದೇಶಕ್ಕೋಸ್ಕರ ಪ್ರಾಣ ಕೊಡ್ತೀನಿ ಹೊರತು धर्मक्कोस्कर ನನ್ನ ದೇಶನ ಮಾರ್ಕೊಳ್ಳಲ್ಲ. मजहब के लिए जो कुर्बान देता है वो मुसलमान, वतन के लिए जो मजहब छोड़ता है वो शैतान. ऐसा शैतान को जिंदा नहीं छोड़ना चाहिए. हरामजादे, हरामी के औलाद, हरामी, चुप! वसीम, क्या तुम भी मरना चाहते हो? नहीं नहीं, मैं आपके साथ हूं, आपके साथ. शाबाश, सच्चा जिहादी. ವಸೀಂ, ವಸೀಂ, ಸಾವಿಗೆ ಹೆದರ್ಬೇಡ ಕಣೋ, ಹೆದರ್ಬೇಡ. ನಮ್ಮ ಮೈಯಲ್ಲಿ ಹರಿತಾ ಇರೋದು 21 ದಿವಸ ಉಪವಾಸ ಮಾಡಿ ಬ್ರಿಟಿಷ್ ವಿರುದ್ಧ ಹೋರಾಡಿದ ಭಗತ್ ಸಿಂಗ್ರ ರಕ್ತ. ಹಾ, ಭಗತ್ ಸಿಂಗ್ರ ರಕ್ತ. ಆ ರಕ್ತಾನೆ, ಅದೇ ರಕ್ತಾನೆ ನನ್ನ ಪಾಕಿಸ್ತಾನಿ ಭಾಯಿಗಳಿಗೆ ಮೋಸ ಮಾಡಿತ್ತು. ಇಂಡಿಯಾ ಈ ದೇಶಕ್ಕೆ, ನನ್ನ ಜನಗಳಿಗೆ ಎಂಥ ಮೋಸ ಮಾಡಿದೆ ಅನ್ನೋದು ಇಲ್ಲಿಗೆ ಬಂದ ಮೇಲೆ ನನಗೆ ಅರ್ಥ ಆಯ್ತು. ಇವರೆಲ್ಲ ನನ್ನ ಕಣ್ಣು ತೆರೆಸೋರು. ಇವತ್ತಿನಿಂದ ನನ್ನ ನಿಷ್ಠೆ ಈ ದೇಶಕ್ಕೆ, ನನ್ನ ಧರ್ಮಕ್ಕೆ, ಪವಿತ್ರ ಜಿಹಾದ್ಗೆ. ವಾಸಿಂ ಮೇರಾ ದೋಸ್ತ್, ಮನುಷ್ಯ ಹುಟ್ಟಿದ ಮೇಲೆ ಎಲ್ಲಾ ಧರ್ಮಗಳು ಹುಟ್ಟಿದ್ದು, ಎಲ್ಲಾ ಧರ್ಮಗಳ ಸಾರಾನು ಒಂದೇನೆ. ಹಾಲು ಕೊಟ್ಟ ತಾಯಿ ಎದೆ ಚೂರಿ ಹಾಕುತ್ತಾ ಯಾವ ಧರ್ಮನೂ ಹೇಳಲ್ಲ ವಾಸಿಂ, ಯಾವ ಧರ್ಮನೂ ಹೇಳಲ್ಲ. ನನ್ನ ಮಾತು ಕೇಳು ವಾಸಿಂ. वासिम, ये मजहब का गद्दार है. पाकिस्तान देश के गद्दारों को माफ कर सकता है, मगर मजहब के गद्दारों को कभी नहीं बख्शता. ये लो, खत्म कर दो इसे. I say shoot him, shoot him. ಬೇಡ ವಾಸಿಂ, ಬೇಡ. ದೇಶಕ್ಕೆ ದ್ರೋಹ ಮಾಡಬೇಡ. ಈ ಕುತ್ತೆಗಳ ಮಾತು ಕೇಳ್ಕೊಂಡು ನಿಜಾಂಬಾಯಿನ ಸಾಯಿಸ್ಬೇಡ, ಸಾಯಿಸ್ಬೇಡ. ನನಗೆ ದೇಶ ಸ್ನೇಹಕ್ಕಿಂತ ಧರ್ಮ ಮುಖ್ಯ. ನನ್ನ ಮಾತು ಕೇಳು, ಬೇಡ ವಾಸಿಂ, ಬೇಡ. ನಿಜಾಂಬಾಯಿ, ವಾಸಿಂ. ಶತಕೋಟಿ ತಾರೆಗಳ ಭಾರತ ನಿಜ ದೇಶ. ಜಗದ ಬೆಳಕು ನಮ್ಮ ಭಾರತ, ಸುಭಾಷ್, ನಿಜಾಂಬಾಯಿ, ಸುಭಾಷ್, ಈ ದೇಶದ್ರೋಹಿನ ಸುಮ್ಮನೆ ಬಿಡ್ಬೇಡ. ನಮ್ಮ ದೇಶನ, ನಮ್ಮ ತಾಯಿನ ಕಾಪಾಡು. ಜೈ ಹಿಂದ್. ಬಾಯ್ ಬಾಯ್, ನಿಜಾಂಬಾಯಿ. ನನ್ನ ಕಣ್ಣೆದುರಿಗೆ ನನ್ನ ನಿಜಾಮುದ್ದೀನ್ ಬಾಯಿ ಹೆಣವಾಕೋದ್ರು. ನನ್ನನ್ನು ಸಾಯಕ್ಕೂ ಬಿಡದೆ, ಬದುಕಕ್ಕೂ ಬಿಡದೆ ಚಿತ್ರಹಿಂಸೆ ಕೊಟ್ರು. ಅವ್ರು ಎಷ್ಟೇ ಹಿಂಸೆ ಕೊಟ್ರು ನಾನು ಸಾಯಲಿಲ್ಲ. ಎಷ್ಟೋ ಸಲ ಈ ದೇಹದಿಂದ ಆರೋಗ್ಯದ ನನ್ನ ಪ್ರಾಣ ಪಕ್ಷಿನ ಬಲವಂತವಾಗಿ ಹಿಡಿದು ಕಟ್ಟಾಕ್ತೆ. ಯಾಕಂದ್ರೆ ನಾನು ನಿಜಾಂಬಾಯಿನ ಕೊನೆ ಆಸೆ ನೆರವೇರಿಸಬೇಕಾಗಿತ್ತು. ಅವರ ಆತ್ಮಕ್ಕೆ ಶಾಂತಿ ಕೊಡಬೇಕಾಗಿತ್ತು. ನನ್ನ ತಾಯ್ನಾಡಿನ ಋಣನ ತೀರಿಸಬೇಕಾಗಿತ್ತು. ಅದಕ್ಕೋಸ್ಕರ ಕಾದೆ ಕಾದೆ 20 ವರ್ಷ ಕಾದೆ. ಕೊನೆಗೂ ನನ್ನ ನಂಬಿಕೆ ನನ್ನ ಮೋಸ ಮಾಡಲಿಲ್ಲ. ನಾನು ನಿರೀಕ್ಷೆ ಮಾಡ್ತಿದ್ದ ಸಮಯ ಬಂದೇ ಬಿಡ್ತು.
ये है कर्नाटक, यहाँ है श्रृंगेरी मंदिर, और ये देखो ये है महाराष्ट्र, यहाँ है मुंबा देवी मंदिर, और ये गुजरात, यहाँ है अक्षरधाम मंदिर। 15 अगस्त को ಸ್ವಾತಂತ್ರ್ಯ ದಿನಾಚರಣೆ. ಇಡೀ ದೇಶ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಮುಳುಗಿರುತ್ತೆ. ಪೊಲೀಸ್, ಮಿಲಿಟರಿ, ಸೆಕ್ಯೂರಿಟಿ ಎಲ್ಲ ಇಂಡಿಪೆಂಡೆನ್ಸ್ ಡೇ ಪೆರೇಡ್ ಮತ್ತು ಪ್ರೊಸೆಷನ್ಗಳಲ್ಲಿ ಬ್ಯುಸಿ ಆಗಿರುತ್ತೆ. ಆಗ ಈ ದೇಶದ ಎಲ್ಲಾ ಮಂದಿರಗಳನ್ನ ಬ್ಲಾಸ್ಟ್ ಮಾಡೋದು ನಮ್ಮ ಉದ್ದೇಶ. ಈಗಾಗಲೇ ಚರ್ಚ್ಗಳನ್ನ ಬ್ಲಾಸ್ಟ್ ಮಾಡಿ ಕ್ರಿಶ್ಚಿಯನ್ರಿಗೆ ಹಿಂದೂಗಳ ಮೇಲೆ ಅನುಮಾನ ಬರೋ ಹಾಗೆ ಮಾಡಿದ್ದೀನಿ. ಈಗ ಟೆಂಪಲ್ಗಳನ್ನ ಬ್ಲಾಸ್ಟ್ ಮಾಡಿ ಹಿಂದೂಗಳಿಗೆ ಕ್ರಿಶ್ಚಿಯನ್ರ ಮೇಲೆ ಅನುಮಾನ ಬರೋ ಹಾಗೆ ಮಾಡ್ತೀನಿ. ಆಗ ಇಡೀ ದೇಶ ಹತ್ತು ಉರಿಯುತ್ತೆ. आपके तरह जहादी हर एक स्टेट में एक रहे तो सारा हिंदुस्तान 10 साल में इस्लाम का वतन हो जाएगा. जहाद जिंदाबाद. Cheers! ದೇವರು ಅಂತ ನಂಬಿ ಈ ಜೀವನೇ ಹೊತ್ತಿಟ್ಟೆ. ನೀನು ನನ್ನ ತಾಯಿನೇ ನಿರ್ಜೀವಾಗಿ ಮಾಡ್ಬಿಟ್ಟೆಲ್ಲೋ. ಇದೊಂದು ಸಾರಿ ಕ್ಷಮಿಸ್ಬಿಡ್ತೀವ. ನಾನು ನಿಮ್ಮ ಅಪ್ಪ ತರ ದೇಶಭಕ್ತ. ನೀಯತ್ತಿಲ್ಲದ ನಾಯಿ, ನಿನ್ನಂತ ಮನುಷ್ಯರಿಗೆ ಕ್ಷಮೆ ಇಲ್ಲ, ಕ್ಷಮೆ ಇಲ್ಲ. मुझे 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 माफ करो सुभाष, माफ करो. ಕ್ಷಮೆ, ನಿನಗೆ ಕ್ಷಮೆ. ವಸೀಂ,
ಧರ್ಮದ ಹೆಸರಿನಲ್ಲಿ ಮಿತ್ರದ್ರೋಹ ಮಾಡಿದೆ, ಅದನ್ನ ಕ್ಷಮಿಸ್ತೀನಿ. ನನ್ನನ್ನ ಹುಚ್ಚ ಅಂದೆ, ಅದನ್ನೂ ಕ್ಷಮಿಸ್ತೀನಿ. ಆದ್ರೆ ನನ್ನ ತಾಯಿ ನಾಡಿಗೆ ದ್ರೋಹ ಮಾಡಿದವ್ರಿಗೆ ಕ್ಷಮೆ ಇಲ್ಲ. ಅದಕ್ಕೆ ಕ್ಷಮೆ ಇಲ್ಲ. मेरा भारत महान, सारे जहां से अच्छा, हिंदू सिता हमारा, हाँ हिंदू सिता हमारा. I love my India, Mother India. Yes, I love my Mother India. ನಿನ್ನೆ ಶಿಕ್ಷೆಗೆ ನಾನೇ ಕಾರಣ ಆಗ್ಬಿಟ್ನಲ್ಲ ಮಗು. ಜನ್ಮ ಕೊಟ್ಟ ತಾಯಿಗೆ ಮುಡಿಪಾಗಿರೋ ಈ ಜೀವಕ್ಕೆ ಶಿಕ್ಷಣ ಮಾತ್ಯಾಕಮ್ಮ? ಇದು ನನ್ ಭಾಗ್ಯಮ್ಮ, ಭಾಗ್ಯ. ನಿಮ್ ಮಾತು ನಿಜಪ್ಪ. ನಿಷ್ಠೆ ಇರ್ಬೇಕಾದ್ದು ಯೋಗ್ಯರಿಗೆ, ಅಯೋಗ್ಯರಿಗಲ್ಲ. ಐ ಆಮ್ ಸಾರಿ ಸರ್. ಆ ದೇಶದ್ರೋಹಿಗಳ ಮಾತನ್ನು ಕೇಳಿಕೊಂಡು ನಿಮ್ಮನ್ನ ಲಾಕಪ್ನಲ್ಲಿ ಹಾಕಿದೆ, ಚಿತ್ರಹಿಂಸೆ ಕೊಟ್ಟೆ. ಆದ್ರೂ ನೀವು ನನ್ನ ಕ್ಷಮಿಸಿದ್ರಿ, ಬುದ್ಧಿವಾದ ಹೇಳಿದ್ರಿ. ಸರಿಯಾದ ಸಮಯದಲ್ಲಿ ನಿಮ್ಮನ್ನ ಬಿಡುಗಡೆ ಮಾಡದೇ ಇದ್ದಿದ್ರೆ ನಾಳೆ ನಡೀತಿದ್ದ ಎಲ್ಲ ಅನಾಹುತಕ್ಕೆ ನಾನೇ ಕಾರಣ ಆಗ್ತಿದ್ದೆ. ಸರ್, ಇವತ್ತು ನಿಮ್ಮ ಪ್ರಾಣನ ಪಣ ಇಟ್ಟು ನಮ್ಮ ತಾಯ್ನಾಡನ್ನ ಉಳಿಸಿ ನಿಜವಾದ ಸಾರ್ವಭೌಮ ಅಂತ ನಿರೂಪಿಸಿದ್ರಿ. ರಿಯಲಿ ವಿ ಆರ್ ಪ್ರೌಡ್ ಆಫ್ ಯು ಸರ್.